ಆದಿತ್ಯ ಇದೆಲ್ಲ ಕಟ್ ಮಾಡ್ಬಿಡ ಆದಿತ್ಯ. ನೀನ್ ಮೂಸ್ತಾ ಇದೀಯ ಯಾವಾಗ್ಲಿಂದ? ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ. ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಫಾರ್ಟ್ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಫಾರ್ಟ್ ಅಂತಂದ್ರೆ ಹೂಸು ವಾಸನೆ, ಹೂಸು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಎಲ್ಲ ಇಲ್ಲೊಂದು ಸ್ಪೀಕರ್ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ ಸೌಂಡ್ ಅಂತ. ಸೊ ಅವ್ರಿಗೆ ಹೇಳ್ತೀನಿ, ಸುಮ್ಮನೆ ನಾನೊಂದು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಅಂತ ಹೇಳ್ತೀನಿ. ಸೊ ಪ್ರಶ್ನೆಗಳು ಕೇಳಿದ್ಮೇಲೆ ಆನ್ಸರ್ ಮಾಡಬೇಕು ಅಂತ ಹೇಳೋ ಟೈಮಲ್ಲಿ ನಯನ ಕೈಯಿಂದ ಈ ಒಂದು ಫಾಟ್ನ ನಾನು ಬಿಡಿಸ್ತೀನಿ. ಸೊ ಅವಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಅವಾಗ ಹೋಗಿ ಬಿಡ್ತಾ ಇರ್ತೀನಿ. ಸೊ ಲೆಟ್ಸ್ ಸಿ, ಇವಾಗ ಹೋಗೋಣ ಮನೆಗೆ. ಸೊ ಲೆಟ್ಸ್ ಗೋ. ಅರ್ಥ ಆಗ್ತಿದ್ಯಾ? ಸೊ ಆಮೇಲೆ ಇದನ್ನ ಫುಲ್ಲು ಹಿಂಗೆ ಕೊಟ್ಬಿಟ್ಟು ಇಲ್ಲಿ ಸೈಡಲ್ಲಿ ಕೊಡ್ಬೋದು ತಾನೆ ಅದು? ಹ್ಞೂ, ಸೈಡಲ್ಲೂ ಕೊಡ್ಬೋದು. ಕನ್ಫ್ಯೂಸ್ ಆಗುತ್ತೆ ಇದು ಹಿಂಗೆ ಅನ್ನೋದ್ರೆ ಹೀಗೆ ಅಂತ. ಓಕೆನಾ? ಸೌಂಡ್ ಇವಾಗ ಮ್ಯೂಟ್. ನೀನು ಕೊಡ್ತೀಯಲ್ಲ, ನಾನೇ ಕೊಟ್ಬಿಡ್ಲ? ನೀನೇನೋ ಮಿಸ್ಟೇಕ್ ಮಾಡೋ ಚಾನ್ಸಸ್ ತುಂಬ. ನೀನೇ ಕೊಟ್ಬಿಡು, ಹಾಕ್ಬೇಕು. ನಾನು ರಿಯಾಕ್ಷನ್ ಕೊಡ್ತೀನಿ. ಸೊ ನಯನ ಮಿಸ್ಟೇಕ್ ಮಾಡೋ ತುಂಬಾ ಚಾನ್ಸಸ್ ಇದೆ. ಸೊ ನೀನು ಅವ್ರಿಗೆ ಏನಮ್ಮ ನೀನು ಅಂತ ನೀನು ನಿನ್ಗೂ ಗೊತ್ತಿಲ್ಲದೆ ಇರೋ ಥರ ಆಡು. ನಾನು ಮಾಡ್ತೀನಿ. ಓಕೆ. ಸೊ ಬನ್ನಿ ಪ್ರ್ಯಾಂಕ್ ಮಾಡೋಣ, ನೋಡೋಣ. ಸೊ ಸ್ನೇಹಿತರೆ, ಈಗ ನಾವು ಹೊರಡ್ತಾ ಇದ್ದೀವಿ, ನಮ್ಮ ಮನೆಗೆ ಬಂದಿದ್ದೀವಿ. ಇವತ್ತಿನ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಲಾಸ್ಟ್ ಟೈಮು ಒಂದು ಚಾಲೆಂಜ್ ಅನ್ನ ಮಾಡಿದ್ವಿ. ಇಲ್ಲಡಿ, ಸೊ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ನಮ್ಮ ಅಕ್ಕ ಅವರು, ಹಿಂಗೆ ಕುಣಿಬೇಕು ಅಂತ. ಸೊ ಇವತ್ತು ಬಂದಿದ್ದೀವಿ ನಾವು ನಮ್ಮ ಮನೆಗೆ. ನಯನ, ಎಸ್, ಇವತ್ತು ಒಂದು ಚಾಲೆಂಜ್ ಇದೆ. ಸೊ ಮೊದಲನೆಯ ಪ್ರಶ್ನೆ, ಹಂಗೆ ನಮ್ಮ ಅತ್ತಿಗೆನೂ ತೋರಿಸು. ನನಗೆ ಇಷ್ಟ ಆಗೋ ಕಲರ್ ಯಾವುದು? ರೆಡ್. ರೆಡ್. ಓಕೆ. ಸೊ ಇಷ್ಟ ಆಗೋ ಕಲರ್ ರೆಡ್ಡು. ಕ್ಲಾಪ್ ಮಾಡಿ, ಕ್ಲಾಪ್ ಮಾಡಿ. ಸೊ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಎಲ್ಲರೂ ಅದು ಆಕ್ಚುಲಿ ಪ್ರೋಟೀನ್ ತಿನ್ನೋದ್ರಿಂದ ಸ್ವಲ್ಪ ಹಂಗೆ ಆಗ್ಬಿಟ್ಟಿದೆ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಹಿಂದೆ ಬರೋಕೆ ಹೇಳಶ್ವಿನಿ, ಸ್ಮೆಲ್ ಬರ್ತಾಯ್ತಂತ. ಓಕೆ. ಸೊ ನನಗೆ ಇಷ್ಟವಾಗೋ ತಿಂಡಿ ಯಾವುದು? ಇಷ್ಟ ಆಗೋ ತಿಂಡಿ ಟಿಫನ್ ಊಟನ ಅಂದ್ರೆ ಏನಾದ್ರು ಯೂಶುವಲಿ ತಿನ್ನೋದು ಏನಾದ್ರು? ನಾನ್ ವೆಜ್. ಚಿಕನ್. ಚಿಕನ್. ಎಸ್ ಆರ್ ನೋ? ಯಸ್, ಕ್ಲಾಪ್ ಮಾಡಿ. ಆದಿತ್ಯ ಇದೆಲ್ಲ ಕಟ್ ಮಾಡ್ಬಿಡ ಆದಿತ್ಯ. ಮಾ ಬರ್ತಾ ಇದೆ ಬರಕೇಳ. ಇಲ್ಲ, ನೀನ್ ಮೂಸ್ತಾ ಇದೀಯ ಯಾವಾಗ್ಲಿಂದ? ಓಕೆ, ಹೀಗೆ ಎರಡು. ಅಶ್ವಿನಿ ನೀನು ಇವಾಗ ಎರಡು ಪ್ರಶ್ನೆಗೆ ನೀನ್ ಆನ್ಸರ್ ಮಾಡ್ಬೇಕು. ಕಾಂಪಿಟೇಷನ್ ಇವಾಗ ಅವರು. ಸೊ ಈಗ ಅವ್ರು ಬರ್ಬೇಕು. ಮೂರನೇ ಕ್ವಶನ್ ಏನ್ ಬರ್ದಿದ್ದೀನಿ? ಮೂರನೇ ಕ್ವಶನ್ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ನನಗೆ ಇಷ್ಟ ಆಗೋ ಕಾಲ ಯಾವುದು? ಕಾಲ. ಕಾಲ ಅಂದ್ರೆ ಗೊತ್ತು ಅಶ್ವಿನಿ? ಸೀಸನ್. ಮಳೆಗಾಲ. ಮಳೆಗಾಲ ರಾಂಗ್ ಉತ್ತರ. ನನಗೆ ಬೇಸಿಗೆ ಕಾಲ ಇಷ್ಟ. ಸೊ ಈಗ ಮುಂದಿನ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ ರೆಡಿನಾ ಅಶ್ವಿನಿ? ಓಕೆ. ಮುಂದಿನ ಪ್ರಶ್ನೆ ಏನಂತಂದ್ರೆ, ಓಕೆ, ಮುಂದಿನ ಪ್ರಶ್ನೆ, ನಯನ ನನ್ನ ಮನೆಯಲ್ಲಿ ಏನಂತ ಕರೀತಾಳೆ? ಮಾ. ಮಾ. ಏನಕ್ಕೆ ನಗ್ತಾ ಇದೆಯಾ? ಊಸ್ಬಿಡಲ್ಲ ನೀನು. ಕುತ್ಕೋ ಅಶ್ವಿನಿ.
ಇಷ್ಟೊಂದು ಬರಲ್ಲ. ಆಗ ಒಂದೆರಡು ಸರಿ ನಂಬೋದು, ಇವಾಗ ಜಾಸ್ತಿ ಆಯ್ತು. ಅಲ್ಲಿ ಹೊಟ್ಟೆ ಒಳಗಡೆ ಏನು ಆಯ್ತು ಅಶ್ವಿನಿ? ಹೊಟ್ಟೆ ಒಳಗೆ ಏನೋ ಆಯ್ತು. ಸ್ವಲ್ಪ ಸೈಲೆಂಟ್ ಆಗಿರ್ರಿ. ಸೈಲೆಂಟ್. ಬಾ ನೀನ್ ಯಾಕೆ ನಗ್ತಾ ಇದ್ಯಾ ಹೋಯ್ತಾ? ನೀನ್ ಹಿಂಗೆ ಬಿಡೋದು. ಎಲ್ಲ ಸೈಲೆಂಟ್ ಆಗಿರಿ. ಸೊ ಸ್ನೇಹಿತರೆ, ನಿಮ್ಗೆ ಫಸ್ಟ್ ಟೈಮ್ ಗೊತ್ತಾಗ್ಬಿಡ್ತಾ ಹೆಂಗೆ? ಫಸ್ಟ್ ಟೈಮ್ ಅಕ್ಕೆ ಎಂದಾಗ ಫಸ್ಟ್ ಗೊತ್ತಾಗಿಲ್ಲ. ಇಲ್ಲಿದೆ ನೋಡಿ ನಿಮ್ಮ ಊಸುಗಳು. ನಿಜ ಅನ್ಕೊಂಡ ನೀನು? ನಿಜ ಅನ್ಕೊಂಡಿರ್ತಾರೆ. ನೀವು ಸುಮ್ನೆ ನಿನ್ ಗೊತ್ತಾಯ್ತಾ? ಫಸ್ಟೇ ಗೊತ್ತಾಗೋಯ್ತಾ? 2 ಸಲ ಗೊತ್ತಾಗಿಲ್ಲ ಅಷ್ಟೇ. ಗೊತ್ತಾಯ್ತು. ನಾನ್ ಬಂದ್ಮೇಲೆ ನನ್ನ ಅಲ್ಲಿ ಕೂರ್ಸ್ ಕ್ವಶನ್ ಕೇಳಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ಬಾ ಅಂದಾಗ ಗೊತ್ತಾಯ್ತು. ಹೌದಾ? ನೀನ್ ಅಲ್ಲೇ ಕೇಳ್ಬೇಕಿತ್ತು. ಸೊ ಸ್ನೇಹಿತರೆ, ಫಾಟ್ ಪ್ರ್ಯಾಂಕ್ ಮಾಡಿದ್ವಿ, ಬಟ್ ಸ್ವಲ್ಪ ಅದಕ್ಕೆ ಕಂಡಿಟ್ಬಿಟ್ರು. ಚೆನ್ನಾಗಿದೆ, ಸುಮ್ಮನಿರು. ಇದು ಚೆನ್ನಾಗಿದೆ. ಈ ಸಾಂಗ್ ಹೆಂಗಿದೆ ನೋಡಿ. ಸಾರಿ, ಈ ಸಾಂಗ್ ಅಂತ ಇದೆಲ್ಲ ರಿಯಾಕ್ಷನ್ ಒಬ್ಬೊಬ್ರು ಊಸ್ಬಿಟ್ಟು. ಕರೆಕ್ಟ್. ನಿಂದು ಈ ಊಸ್ಗೆ ಇದು. ರೆಡಿ. ಅಲ್ಲ, ಏನ್ ಕಂಟೆಂಟ್ ತೆಗಿತಾ ಇದೀರಾ? ಊಸ್ ಕಂಟೆಂಟ್ ಅಂತ ಅನ್ಕೊಂಬೇಡಿ, ಸುಮ್ನೆ ಒಂದ್ ತಮಾಷೆಗೋಸ್ಕರ ನೀವು ನಗ್ಲಿ, ಹಾಗೆ ನಾವು ಎಂಜಾಯ್ ಮಾಡೋಣ ಅಂತ. ಸೊ ಈಗ ಮೋಹಿತ ತುಂಬಾ ಬಿಡ್ತಾಳೆ. ಹೌದಾ? ಓಕೆ, ಸಾಕು ಐತೆ. ಹಂಗೆ ಚೆನ್ನಾಗಿದ್ಯಾ? ಆದಿತ್ಯಗೆ ಒಂದ್ ಬಿಡ್ಸ್ಬೇಕಾ? ಹಾ, ಬಿಡ ಐತಿ ಹಂಗೇನೆ. ನೀನು ನಾರ್ಮಲ್ ಆಗಿ ಮೂಡ್ಲು ನೀನು ಊಸ್ಬಿಡು. ಓಕೆ. ಸೊ ಸ್ನೇಹಿತರೆ, ಫಾಟ್ ಪ್ರ್ಯಾಂಕು ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು. ಬಟ್ ಇನ್ನ ಸ್ವಲ್ಪ ರಿಯಲಿಸ್ಟಿಕ್ ಆಗಿರ್ದಿದ್ರೆ ಆಗ್ತಿತ್ತು. ಹಂಗೆ ಬರುತ್ತಕ್ಕ ಇವ್ರದು. ಮೊನ್ನೆ ಬಂತು. ಮೊನ್ನೆ ಏನೋ ಹೊಟ್ಟೆ ಏನೋ ಕೆಟ್ಟಿದೆ ಅಂತ ಹೇಳಿ ಮೊನ್ನೆ ಬಂತಲ್ಲಮ್ಮ. ನೀನ್ ಯಾಕೆ ಕೌಂಟ್ ಮಾಡ್ಕೊಂಡಿರ್ತೀಯ ನನ್ನ ದೋಸ್ನ? ಯಾಕಂದ್ರೆ ಪದೇ ಬಿಡ್ತಾನೆ ಇರ್ತೀಯ. ಸ್ನೇಹಿತರೆ, ಜಸ್ಟ್ ಫಾರ್ ಫನ್ ಈ ಒಂದು ಫಾಟ್ ಪ್ರ್ಯಾಂಕ್ ಮಾಡಿದ್ದು. ಎಲ್ಲರೂ ಏನೇನೋ ಪ್ರ್ಯಾಂಕ್ಗಳು ಮಾಡ್ತಿದ್ರಲ್ಲ, ಸೊ ನಾನು ಪ್ರ್ಯಾಂಕ್ ಮಾಡೋಣ. ಎಲ್ಲರೂ ಅಳಿಸೋದು ಬೇರೆಯವ್ರಿಗೆ ಅದನ್ನ ಮಾಡ್ತಾರಲ್ಲ, ಮೋಸ್ಟ್ ಆಫ್ ದ ಟೈಮ್ ಅಳಿಸೋ ಪ್ರ್ಯಾಂಕ್ ಮಾಡ್ತಾರೆ. ಸೊ ನಾನು ಅವ್ರನ್ನ ನಗ್ಸೋ ಪ್ರ್ಯಾಂಕು. ಯಾಕಂತಂದ್ರೆ ಊಸು ಅಂದಿದ ತಕ್ಷಣನೇ ಜನ ನಗ್ತಾರೆ. ಹೌದು, ಊಸು ತಡ್ಕೋಬಾರ್ದಂತೆ. ಮೋಹಿತ, ನೀನೇ ರೆಕಾರ್ಡ್ ಮಾಡ್ಸಿರೋ ಸೌಂಡ್ ಎಫೆಕ್ಟ್ ಮಾಡಿ ಇನ್ನೊಂದ್ಸರಿ. ಬೇರೆ ತರ, ಇನ್ನ ಬೇರೆ ಮೈಕ್ ಹತ್ರ ಇಡ್ಕೋ. ನಿಜ ಬಿಡ್ತಾ ಇದ್ದಾಳ ಹೆಂಗೆ? ನೀನ್ ಹಿಡ್ಕೊನ ಮಾಡು ಸೌಂಡ್. ಮೂಡ್ಲು ಹೆಂಗ್ ಬಿಡ್ತಾನ ಅದನ್ನ ಸೌಂಡ್ ಮಾಡು. ಬುದ್ಧ ನಿಮ್ ಪಪ್ಪಿ ಪಪ್ಪಿ ಹೆಂಗ್ ಬಿಡುತ್ತೆ? ತಾತ ಹೆಂಗ್ ಬಿಡುತ್ತೆ? ಸಾಕು, ನೀನು ಸ್ಕೂಲ್ ಕಡೆ ಗಮನ ಕೊಡು, ಊಸ್ ಕಡೆ ಗಮನ ಕೊಡ್ಬೇಡ. ಹೌದು. ಅತ್ತೆ ಹೆಂಗ್ ಬಿಡುತ್ತೆ? ಚಿಕ್ಕಿ ಹೆಂಗ್ ಬಿಡುತ್ತೆ? ಚಿಕ್ಕಿ ಹೆಂಗ್ ಬಿಡುತ್ತೆ ಗೊತ್ತಾ? ಇಲ್ಲಿ ನೋಡು. ಅಂದ್ರೆ ಸೌಂಡ್ ಬರಲ್ಲ, ವಾಸನೆ ಮಾತ್ರ ಬಗ್ಗತ್ತೆ. ಸಾಕು ಬಿಡು, ನಾನು ಇಷ್ಟೊಂದು ಊಸ್ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ಸೊ ಸ್ನೇಹಿತರೆ, ಇದು ಜಸ್ಟ್ ಫಾರ್ ಫನ್ ಪ್ರ್ಯಾಂಕ್ ಗೋಸ್ಕರ ಮಾಡಿರೋದು ಫಾಟ್ ಪ್ರ್ಯಾಂಕು. ಏನೋ ಇದು? ಏನ್ರ ಕಲಿತಾ ಇದ್ದೀರಾ ಮನೇಲಿ? ಓಕೆ ಸ್ನೇಹಿತರೆ, ಸೊ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ನಗು ಅಂತ ಒಂದು ಪ್ರ್ಯಾಂಕ್ ಜೊತೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಾಗೇಂದ್ರ ನಯನ ಯೂಟ್ಯೂಬ್ ಚಾನಲ್. ಬಾಯ್, ಎಂಜಾಯ್ ಡೇ. ಎಲ್ಲರೂ ಬಾಯ್ ಮಾಡಿ. ಬಾಯ್.